ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ನಾಟು ನಾಟು ಅಂತ ಇಡೀ ಬಾಲಿವುಡ್ ಹೆಜ್ಜೆ ಹಾಕಿತ್ತು. ಬಾಲಿವುಡ್ನ ಖಾನ್ ತ್ರಯರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ತುಂಬಾ ದಿನಗಳ ನಂತರ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು. ಈ ವಿಡಿಯೋನು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಖಾನ್ ಫ್ಯಾನ್ಸ್ ದಿಲ್ ಖುಷ್ ಆಗಿದ್ರು. ಆದ್ರೀಗ ಸೀನ್ ಕಟ್ ಮಾಡಿ ನೋಡಿದ್ರೆ ಶಾರುಖ್ ಖಾನ್ ವಿರುದ್ಧ ತೆಲುಗು ನಟ ರಾಮ್ ಚರಣ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಬಾಲಿವುಡ್ ಬಾದ್ಶಾ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ. ಮಾರ್ಚ್ 1ರಿಂದ ಮಾರ್ಚ್ 3ರವರೆಗೂ ಗುಜರಾತ್ನ ಜಾಮ್ನಗರದಲ್ಲಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಯ ಪುತ್ರ ಅನಂತ್ ಅಂಬಾನಿ ಪ್ರೀ ವೆಡ್ಡಿಂಗ್ ಆಯೋಜನೆಯಾಗಿತ್ತು. ಈ ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಗಣ್ಯರು ಆಗಮಿಸಿದ್ರು. ಬಿಲ್ ಗೇಟ್ಸ್, ಇವಾಂಕಾ ಟ್ರಂಪ್, ಮಾರ್ಕ್ ಜುಕರ್ಬರ್ಗ್ ಸೇರಿ ವಿಶ್ವದ ಶ್ರೀಮಂತ ವ್ಯಕ್ತಿಗಳು ಬಂದಿದ್ರು. ಬಾಲಿವುಡ್ಗೆ ಬಾಲಿವುಡ್ಡೇ ಜಾಮ್ನಗರದಲ್ಲಿ 3 ದಿನ ಠಿಕಾಣಿ ಹೂಡಿತ್ತು. ಈ ಕಡೆ ಸೌತ್ ಇಂಡಸ್ಟ್ರಿಯಿಂದಲೂ ಒಂದಷ್ಟು ಸ್ಟಾರ್ಸ್ ಈ ಮದುವೆಗೆ ಹೋಗಿದ್ರು. ತೆಲುಗು ನಟ ರಾಮ್ ಚರಣ್, ಸೂಪರ್ ಸ್ಟಾರ್ ರಜನಿಕಾಂತ್ ವಿಶೇಷ ಆಹ್ವಾನಿತರಿದ್ರು. ಡ್ಯಾನ್ಸ್, ಸಾಂಗ್ಸ್, ಪರ್ಫಾರ್ಮೆನ್ಸ್ ಅಂತ 3 ದಿನಾನೂ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ನಡೆದಿದ್ದವು. ಎಲ್ಲವೂ ಯಶಸ್ವಿಯಾಗಿ ಮುಗಿದಿದ್ದೂ ಆಯ್ತು. ಆದ್ರೀಗ ರಾಮ್ ಚರಣ್ ವಿಷಯದಲ್ಲಿ ಶಾರುಖ್ ಖಾನ್ ನಡೆದುಕೊಂಡ ರೀತಿ ಬಗ್ಗೆ ಭಾರೀ ಟೀಕೆ ವ್ಯಕ್ತವಾಗ್ತಾ ಇದೆ. ರಾಮ್ ಚರಣ್ಗೆ ಅವಮಾನ ಮಾಡಿದ್ರ ಶಾರುಖ್ ಖಾನ್. ಸೌತ್ ನಟ ಅನ್ನೋ ಕಾರಣಕ್ಕೆ ಹೀಯಾಳಿಸಿದ್ರ ಶಾರುಖ್. ಅದೊಂದು ಸಮಯ ಇತ್ತು. ಇಂಡಿಯನ್ ಸಿನಿಮಾ ಅಂದ್ರೆ ಹಿಂದಿ ಸಿನಿಮಾ, ಭಾರತೀಯ ಸಿನಿಮಾ ಅಂದ್ರೆ ಬಾಲಿವುಡ್ ಸಿನಿಮಾ ಅನ್ನೋ ತರ. ಆ ಟೈಮ್ನಲ್ಲಿ ಬಾಲಿವುಡ್ ಮಂದಿ ದಕ್ಷಿಣ ಸಿನಿಮಾಗಳನ್ನ, ದಕ್ಷಿಣದ ನಟರನ್ನ ಎಷ್ಟು ಕೇವಲವಾಗಿ ನೋಡಿದ್ದಾರೆ, ಎಷ್ಟು ಕೀಳಾಗಿ ನಡೆಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಹಿಂದೆ ಮೆಗಾ ಸ್ಟಾರ್ ಚಿರಂಜೀವಿ ಬಹಿರಂಗವಾಗಿ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆದ್ರೀಗ ಸಮಯ ಬದಲಾಗಿದೆ, ಕಾಲ ಬದಲಾಗಿದೆ. ಸದ್ಯ ಜಾಗತಿಕ ಮಟ್ಟದಲ್ಲಿ ದಕ್ಷಿಣ ಸಿನಿಮಾಗಳು, ದಕ್ಷಿಣದ ಸ್ಟಾರ್ಗಳು ಮಿಂಚ್ತಾ ಇದ್ದಾರೆ. ವರ್ಲ್ಡ್ ಸಿನಿಮಾ ಮೇಕರ್ಸ್ ಸೌತ್ ಸಿನಿಮಾ ಮೇಕರ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ. ಸದ್ಯ ಜಾಗತಿಕ ಸಿನಿಮಾ ರಂಗದಲ್ಲಿ ದಕ್ಷಿಣ ಸಿನಿಮಾ ಹಾಗೂ ಕಲಾವಿದರ ಮಹತ್ವ ಬೇರೆನೇ ಇದೆ. ಅದರಲ್ಲೂ RRR ಸಿನಿಮಾದ ಖ್ಯಾತಿ ರಾಮ್ ಚರಣ್ ಹಾಗೂ ಜೂನಿಯರ್ NTRಗೆ ಬಹುದೊಡ್ಡ ಇಮೇಜ್ ತಂದುಕೊಟ್ಟಿದೆ. ಸಮಯ ಸಂದರ್ಭ ಹೀಗಿರುವಾಗ ಶಾರುಖ್ ಖಾನ್ ಮಾತ್ರ ಈಗಲೂ ತಮ್ಮ ಹಳೆ ಚಾಳಿ ಬಿಡ್ತಾ ಇಲ್ಲ. ಈಗಲೂ ತಮ್ಮ ಹಳೆಯ ಮನಸ್ಥಿತಿಯಲ್ಲೇ ಇದ್ದಾರೆ. ರಾಮ್ ಚರಣ್ಗೆ ಇಡ್ಲಿ ವಡ ಅಂತ ಸ್ವಾಗತಿಸಿದ್ದೇಕೆ ಶಾರುಖ್? ಶಾರುಖ್ ಖಾನ್ ಯಾವ ವಿಷಯದಲ್ಲಿ ಈಗ ಟೀಕೆ ಎದುರಿಸುತ್ತಿದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳುವುದಕ್ಕೂ ಮುಂಚೆ ಶಾರುಖ್ ಯಾವ ಸಂದರ್ಭದಲ್ಲಿ ಆ ಮಾತು ಹೇಳಿದ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ. ಅದು ಅಂಬಾನಿ ಪ್ರೀ ವೆಡ್ಡಿಂಗ್ ಪ್ರೋಗ್ರಾಂ. ಶಾರುಖ್ ಖಾನ್, ಆಮಿರ್ ಖಾನ್, ಸಲ್ಮಾನ್ ಖಾನ್ ಮೂವರು ವೇದಿಕೆ ಮೇಲೆ ಇರ್ತಾರೆ. ಈ 3 ಖಾನ್ಗಳು ಒಟ್ಟಿಗೆ ವೇದಿಕೆ ಮೇಲೆ ಇದ್ದಾರೆ ಅಂದ್ರೆ ಸಂಭ್ರಮ ದೊಡ್ಡದಾಗಿರುತ್ತೆ ಅನ್ನೋದ್ರಲ್ಲಿ ಅನುಮಾನನೂ ಇಲ್ಲ. ಈ ಸಂದರ್ಭದಲ್ಲಿ ನಾಟು ನಾಟು ಸಾಂಗ್ ಹಾಕ್ತಾರೆ. ನಾಟು ನಾಟು ಹಾಡಿಗೆ ಖಾನ್ ತ್ರಯರು ಸಖತ್ತಾಗಿ ಸ್ಟೆಪ್ ಸಹ ಹಾಕ್ತಾರೆ. ಅಷ್ಟೊತ್ತಿಗೆ ಅದೇ ಕಾರ್ಯಕ್ರಮದಲ್ಲಿ ರಾಮ್ ಚರಣ್ ಇರೋ ವಿಷಯ ಗೊತ್ತಾಗದಾಗ ಮುಖೇಶ್ ಅಂಬಾನಿ ಶಾರುಖ್ ಬಳಿ ರಾಮ್ ಚರಣ್ ಇದ್ದಾರೆ, ಕರೀರಿ ಅಂತ ಹೇಳ್ತಾರೆ. ಆಗ ರಾಮ್ ಚರಣ್ ನ ಕೂಗು ಶಾರುಖ್ ಖಾನ್, ಇಡ್ಲಿ ವಡ ರಾಮ್ ಚರಣ್ ಎಂದಿದ್ದಾರೆ. ಇದು ಈಗ ಸೌತ್ ಸಿನಿಮಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಮೆಗಾ ಫ್ಯಾನ್ಸ್ ಕಿಂಗ್ ಖಾನ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಶಾರುಖ್ ಖಾನ್ ರಾಮ್ ಚರಣ್ ಅವರನ್ನ ಆಹ್ವಾನ ಮಾಡುವ ಸಂದರ್ಭದಲ್ಲಿ ಇಡ್ಲಿ ವಡ ಅಂತ ಹೇಳಿ ಕರೆದಿರುವುದನ್ನ ಉಪಾಸನಾ ಅವರ ಮೇಕಪ್ ಆರ್ಟಿಸ್ಟ್ ಜೆಬ್ ಹಸೀನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾನೂ ಕೂಡ ಶಾರುಖ್ ಖಾನ್ ಅವರ ಅಭಿಮಾನಿ, ಆದರೆ ಸ್ಟೇಜ್ ಮೇಲೆ ಕರೆಯುವ ಸಂದರ್ಭದಲ್ಲಿ ಶಾರುಖ್ ಈ ರೀತಿ
ಹೇಳ್ಬಾರ್ದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಉಪಾಸನಾ ಅವರ ಮೇಕಪ್ ಆರ್ಟಿಸ್ಟ್ ಅದ್ಯಾವಾಗ ಈ ಪೋಸ್ಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೋ ಅಲ್ಲಿಂದ ವಿಷಯ ಗಂಭೀರವಾಯಿತು. ಶಾರುಖ್ ಖಾನ್ ವಿರುದ್ಧ ಟೀಕೆಗಳು ಶುರುವಾದವು. ಸ್ವತಃ ಬಾಲಿವುಡ್ ಇಂಡಸ್ಟ್ರಿಯವರೇ ಕಿಂಗ್ ಖಾನ್ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸೌತ್ ಇಂಡಸ್ಟ್ರಿಯ ಸಕ್ಸಸ್ ಸಹಿಸ್ತಾ ಇಲ್ವಾ ಶಾರುಖ್ ಖಾನ್? ಕಳೆದ 5-6 ವರ್ಷಗಳಿಂದ ಬಾಲಿವುಡ್ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ಹಿಂದಿಯ ಯಾವ ನಟನ ಸಿನಿಮಾಗಳು ದೊಡ್ಡ ಗೆಲುವು ಕಂಡಿರಲಿಲ್ಲ. ಅದೇ ಸಮಯದಲ್ಲಿ ಸೌತ್ ಇಂಡಸ್ಟ್ರಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ವು. ಬಾಹುಬಲಿ ಸೀರೀಸ್, ಕೆಜಿಎಫ್ ಸೀರೀಸ್, RRR, ಕಾಂತಾರ, ಪುಷ್ಪ ಹೀಗೆ ದಕ್ಷಿಣ ಸಿನಿಮಾಗಳ ಗೆಲುವಿನ ಪರ್ವ ಆಗಿತ್ತು. ಈ ಕಡೆ ಖಾನ್ಗಳ ಸಿನಿಮಾಗಳು ಮಕಾಡೆ ಮಲಗಿದ್ವು. ಬಾಲಿವುಡ್ ಕಥೆ ಮುಗಿದೇ ಹೋಯ್ತು ಅನ್ನುವಾಗ ಶಾರುಖ್ ಖಾನ್ ಪಠಾಣ್ ಮತ್ತು ಜವಾನ್ ಚಿತ್ರಗಳು ಬಾಕ್ಸ್ ಆಫೀಸ್ಗೆ ಜೀವ ಕೊಟ್ಟಿದೆ. ಹಾಗಾಗಿ ಸೌತ್ ಸಿನಿಮಾಗಳು ಹಾಗೂ ಸೌತ್ ನಟರ ಬಗ್ಗೆ ಮೇಲ್ಮೇಲೆ ಖುಷಿ ವ್ಯಕ್ತಪಡಿಸಿದ್ರು ಒಳಗೊಳಗೆ ಅಸೂಯೆ ಇದೆ ಅನ್ನಿಸ್ತಾ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂತಿದೆ ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ವೇಳೆ ರಾಮ್ ಚರಣ್ ವಿಷಯದಲ್ಲಿ ಶಾರುಖ್ ನಡೆದುಕೊಂಡ ರೀತಿ. ಶಾರುಖ್ ಖಾನ್ಗೆ ತೆಲುಗು, ತಮಿಳು ಹಾಗೂ ಸೌತ್ ಭಾಷೆಗಳು ಬರಲ್ಲ. ಬರದೇ ಹೋದ್ರೂ ತಮ್ಮದೇ ಭಾಷೆಯಲ್ಲಿ ಗೌರವಾನ್ವಿತವಾಗಿ ನಡೆದುಕೊಂಡ್ರೆ ಸಾಕು. ಸೌತ್ ಸಂಸ್ಕೃತಿಯ ಊಟವನ್ನ ಪ್ರತಿನಿಧಿಸಿ ವ್ಯಕ್ತಿಯನ್ನ ಗುರುತಿಸುವುದು ಸಮಂಜಸವಲ್ಲ. ಆದ್ರೆ ರಾಮ್ ಚರಣ್ ವಿಷಯದಲ್ಲಿ ಶಾರುಖ್ ಮಾಡಿದ್ದು ಅದೇ ತಪ್ಪು. ಸೌಖ್ಯಮ್ಮ, ಸಾಪಡು ಅನ್ನೋ ಪದ ಬಳಕೆ ಮಾಡಿದ ಶಾರುಖ್ ಇಡ್ಲಿ ವಡ ಅಂತ ಹೇಳಿ ರಾಮ್ ಚರಣ್ನ ಸ್ವಾಗತಿಸಿದ್ರು. ಇದು ಆ ಕ್ಷಣಕ್ಕೆ ಶಾರುಖ್ ಖಾನ್ ತಮಿಳು, ತೆಲುಗು ಮಾತಾಡಿದ್ರು ಅಂತ ಅನಿಸಿದ್ರು ಅದರ ಒಳ ಅರ್ಥವೇ ದಕ್ಷಿಣದ ಕಲಾವಿದರನ್ನ ಕಾಲೆಳೆಯೋದು ಆಗಿತ್ತು ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಅಂದಹಾಗೆ ಶಾರುಖ್ ಖಾನ್ ಈ ತರ ಮಾತನಾಡಿರುವುದು ಇದೇ ಮೊದಲಲ್ಲ. ಇದಕ್ಕೂ ಮುಂಚೆಯೇ ತಮಿಳಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಕಿಂಗ್ ಖಾನ್ ಸೇಮ್ ಟು ಸೇಮ್ ಇದೇ ಡೈಲಾಗ್ ಹೊಡೆದಿದ್ರು. ಸೌಖ್ಯಮ, ಸಾಪಡು, 2 ಇಡ್ಲಿ ಅಂದಿದ್ರು. ಆಗ ಶಾರುಖ್ ಖಾನ್ ನಿಂತಿದ್ದ ವೇದಿಕೆ ಸಂದರ್ಭಕ್ಕೆ ತಕ್ಕ ಹಾಗಿತ್ತು. ಆದ್ರಿವತ್ತು ಸಂದರ್ಭ ಹಾಗಿರ್ಲಿಲ್ಲ. ಅದೊಂದು ಗ್ಲೋಬಲ್ ಸ್ಟೇಜ್. ದೇಶ ವಿದೇಶದ ಗಣ್ಯರಿದ್ರು, ಬಿಸಿನೆಸ್ ಮ್ಯಾನ್ಗಳು ಇದ್ರು, ಭಾರತೀಯ ಟಾಪ್ ಮೋಸ್ಟ್ ಸೆಲೆಬ್ರಿಟಿಗಳು ಇದ್ರು. ರಾಮ್ ಚರಣ್ ಅದಾಗ್ಲೇ ಗ್ಲೋಬಲ್ ಸ್ಟಾರ್ ಎನಿಸಿಕೊಂಡಿದ್ದವರು. ಅವರನ್ನ ವೇದಿಕೆ ಮೇಲೆ ಕರೆಯಬೇಕಾದ್ರೆ ಕನಿಷ್ಠ ಗೌರವ ಕೊಡಬೇಕಿತ್ತು ಅನ್ನೋದು ಬಹುತೇಕರ ವಾದ. ಈ ವಿಚಾರದಲ್ಲಿ ಶಾರುಖ್ ಎಡವಿದ್ದರು ಎನ್ನಲಾಗ್ತಾ ಇದೆ. ಶಾರುಖ್ ಖಾನ್ ಕರೆದಾಗ ರಾಮ್ ಚರಣ್, ತೇಜ ಏನೋ ಖುಷಿಯಾಗಿ ಹೋದ್ರು. ಆದ್ರೆ ಅವರನ್ನ ಇಷ್ಟಪಡುವ ಜನ ಅದನ್ನ ಒಪ್ಪಿಲ್ಲ. ಹಾಗಾಗಿ ಮೇಕಪ್ ಆರ್ಟಿಸ್ಟ್ ಹಾಗೂ ಉಪಾಸನಾ ಸಹ ಈ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರನಡೆದ್ರು ಎನ್ನಲಾಗಿದೆ. ಹಾಗ್ ನೋಡಿದ್ರೆ ಶಾರುಖ್ ಅವರನ್ನ ರಾಮ್ ಚರಣ್ ತುಂಬಾ ಗೌರವಿಸ್ತಾರೆ ಹಾಗೂ ಅಭಿಮಾನಿಸ್ತಾರೆ. ಇಂಥ ಕಲಾವಿದನ ವಿಷಯದಲ್ಲಿ ಶಾರುಖ್ ಈ ರೀತಿ ವರ್ತಿಸಬಾರ್ದಿತ್ತು ಅನ್ನೋದು ಮೆಗಾ ಅಭಿಮಾನಿಗಳ ಅಭಿಪ್ರಾಯ. ಎನಿವೆ, ಬಾಲಿವುಡ್ ಮಂದಿ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳು ಅಂತ ಬಂದಾಗ ಬಹಳಷ್ಟು ಹಿಂದುಳಿದಿದ್ದಾರೆ. ಅದರ ಪರಿಣಾಮ ಇಂಥ ಘಟನೆಗಳು ಮರುಕಳಿಸ್ತಿವೆ. ಇನ್ನಾದ್ರೂ ಬಿ-ಟೌನ್ನ ಬಿಗ್ ಸ್ಟಾರ್ಗಳು ಎನಿಸಿಕೊಂಡಿರೋರು ವ್ಯಕ್ತಿಗೆ, ವ್ಯಕ್ತಿತ್ವಕ್ಕೆ ಹಾಗೂ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಗೌರವಿಸೋದನ್ನ ಕಲಿಬೇಕಿದೆ. सापड़ जा 100 के 2 इडली राम चरण का